ಮಗು ಬಾಲು, ಇಂದಿನಿಂದ ನೀನೇ ನನ್ನ ಸರ್ವಸ್ವ, ನೀನೇ ನನಗೆ ದಾರಿದೀಪ. ಇಂದಿನಿಂದ ನಾನಿನಗೊಂದು ಕೆಲಸ ಹಚ್ಚುವೆ, ಶಿರಸಾವಹಿಸಿ ಪಾಲಿಸುವೇನಪ್ಪ. ಹೇಳಪ್ಪ, ಅದೇನು ನಿಮ್ಮ ಮಾತು? ನಿಮ್ಮ ಪಾದ ಸಾಕ್ಷಿಯಾಗಿ ಚಾಚು ತಪ್ಪದೆ ಪಾಲಿಸುತ್ತೇನೆ, ಆಯ್ತೇ? ಅಯ್ಯೋ ನನ್ನ ಕನ್ನ ಮುದ್ದು ಜಾಣ ನೀನು. ನೋಡಪ್ಪ, ನಿನ್ನನ್ನು ನಾನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ಮಹದಾಸೆ ಹೊತ್ತಿದ್ದೆ. ಆದರೆ ಏನು ಮಾಡುವುದು, ನಿನ್ನ ದುರಾದೃಷ್ಟ ನನ್ನ ದುರಾದೃಷ್ಟ, ಎಲ್ಲದಕ್ಕೂ ಆ ವಿಧಿ ಲಿಖಿತ. ಮಗು ಬಾಲು, ನಿಜವಾಗಿಯೂ ನೀನು ನನ್ನಂಥವನ ಆಶ್ರಯ ಪಡೆದ ನಿರ್ಭಾಗ್ಯನು ಕಂದ, ನಿರ್ಭಾಗ್ಯನು. ನೀವು ಈ ನಡು ರಸ್ತೆಯಲ್ಲಿ ಕಣ್ಣೀರು ಹಾಕುತ್ತಾ ನಿಂತರೆ ಏನು ಪ್ರಯೋಜನವಿಲ್ಲ. ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ? ನನ್ನನ್ನು ಹಡೆದ ತಾಯಿ ಸತ್ತು ಸ್ವರ್ಗ ಸೇರಿದರೆ ಆಯ್ತಪ್ಪ. ಜನ್ಮ ಕೊಟ್ಟ ತಂದೆ ನೀನಿದೆಯಲ್ಲ, ನೀನೇ ನನ್ನ ನಿಜವಾದ ದೇವರಪ್ಪ. ಮಗು ಬಾಲು, ನಿನ್ನ ಮಾತು ನನ್ನ ಹೃದಯವನ್ನೇ ಚುಚ್ಚಿತು ಕಂದ, ನನ್ನ ಹೃದಯವನ್ನೇ ಚುಚ್ಚಿತು. ಮಗು, ನೀನು ಯಾವುದಾದರೊಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದರೆ ಸುಖವಾಗಿ ಕಾಲ ಕಳೆಯುತ್ತಿದ್ದೆ. ಆದರೆ ನನ್ನಂತ ಬಡ ಭಿಕಾರಿಯ ಮನೆಯಲ್ಲಿ ಹುಟ್ಟಿ ನೀನು ಪಡಬಾರದ ಕಷ್ಟಪಡುತ್ತಿರುವಿ ಬಾಲು, ನೀನು ಪಡಬಾರದ ಕಷ್ಟಪಡುತ್ತಿರುವಿ. ಅಪ್ಪ, ಸತ್ತ ತಾಯಿಯನ್ನು ನೆನಪಿಸಿಕೊಂಡು ಹತ್ತರ ಏನು ಪ್ರಯೋಜನವಿಲ್ಲ. ಈಗ ಸದ್ಯ ಮುಂದಿನ ಉಪಜೀವನದ ಬಗ್ಗೆ ದಾರಿ ತೋರಿಸಪ್ಪ. ಹೇಳ್ತೀನಿ ನನ್ನ ಮುದುಕಂದ, ಎಷ್ಟೇ ಆಗಲಿ ನೀನು ನನ್ನ ಮಗ ನೋಡು. ಆಗಲೇ ಜೀವನದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಮಾತನಾಡುವಿ. ಮಗು ಬಾಲು, ನಾನಂತೂ ದುಡಿಯಲು ಅಶಕ್ತನಾಗಿದ್ದೇನೆ. ಅದಕ್ಕೆ ನಿನಗೊಂದು ಕೆಲಸ ಹಚ್ಚುವೆ. ಈ ಪೇಪರನ್ನು ಮಾರಿಕೊಂಡು ಬಂದು ಇದರ ಹಣದಿಂದ ನಾವಿಬ್ಬರು ಜೀವನ ಸಾಗಿಸೋಣ ಮಗು. ಆದ್ದರಿಂದ ಈ ಪೇಪರು ತೆಗೆದುಕೋ, ಇವುಗಳನ್ನು ಮಾರಿ ಬಂದು. ಆಯ್ತಪ್ಪ, ತಪ್ಪದೆ ಈ ಪೇಪರ್ಗಳನ್ನು ಮಾರಿಕೊಂಡು ಬಂದು ನಿನ್ನ ಕೈಗೆ ಹಣ ಒಪ್ಪಿಸುತ್ತೇನೆ, ಆಯ್ತೇ? ಹಾಗಾದರೆ ನಾನು ಸ್ವಲ್ಪ ಪೇಟೆಗೆ ಹೋಗಿ ನಿನಗೆ ಬಿಸ್ಕಿಟ್ ತರುತ್ತೇನೆ ಕನ್ನ. ನೀನು ಬಿಸ್ಕಿಟ್ ತಿನ್ನುವಂತೆ ನೋಡು. ಹುಷಾರಾಗಿರು, ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುತ್ತಿರ್ತವೆ ಕನ್ನ, ಹುಷಾರಾಗಿರು. ಬರ್ತೀನಿ. ಪೇಪರ್ ಸರ್, ಪೇಪರ್. ಬನ್ನಿ ಸರ್, ಬನ್ನಿ, ಪೇಪರ್ ತಗೊಳ್ಳಿ. ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ನಮಗೆ ಪೇಪರ್ ಬೇಕಾಗಿಲ್ಲ, ಬಿಡುತ್ತಾರಿನ. ಸರ್, ಆ ಅಂಗಡಿ ಸರ್ ಕೇವಲ ₹1 ಸರ್.
1 ರೂಪಾಯಿ ಕೊಟ್ಟು ಪೇಪರ್ ತಗೊಂಡ್ರೆ ನಿಮ್ ಶ್ರೀಮಂತಿಗೆ ಏನು ಕಡಿಮೆ ಆಗಲ್ಲ ಸರ್. ಪೇಪರ್ ಕೆಲವರನ್ನೇ ಚೋಟಿದ್ದೀಯಾ, ನನಗೆ ಎದುರು ಉತ್ತರ ಕೊಡ್ತೀಯಾ? ನಮ್ಮ ಶ್ರೀಮತಿಗೆ ತೆಗೆದುಕೊಂಡು ನೀನೇನು ಮಾಡ್ತೀಯಾ? ನಮಗೆ ಪೇಪರ್ ಬೇಕಾಗಿಲ್ಲ, ಬಿಡುತ್ತಾರೆ. ಪಾಪ ಮಗು ಏನೇ ತಪ್ಪು ಮಾತಾಡಿ 1 ರೂಪಾಯಿ ಕೊಟ್ಟು ಒಂದು ಪೇಪರ್ ತೆಗೆದುಕೊಳ್ಬಹುದಲ್ಲ. ಅವನು ಅನ್ನ ಹಾಕಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನು ಅಂತ ತಿಳಿಯುತ್ತದೆ. ಪದ್ಮ, ಬೀದಿಯಲ್ಲಿ ಇಂಥವರು ಸಾವಿರಾರು ಜನರು ಪೇಪರ್ ಮಾಡುತ್ತಾರೆ. ಪ್ರತಿಯೊಬ್ಬರಲ್ಲಿ ಒಂದೊಂದು ಪೇಪರ್ ತೆಗೆದುಕೊಂಡರೆ ನಮಗೇನು ಲಾಭ? ನಮಗೆ ಬೇಕಾಗಿರುವುದು ಕೇವಲ 1 ಪೇಪರ್. ಅದು ಆಗಲೇ ಮನೆಯಲ್ಲಿದೆ, ಮತ್ತೇಕೆ ಬೇಕು ಪೇಪರ್? ಮನೆಗೆ ಹೋಗೋಣ. ಅಮ್ಮ ನೀವಾದ್ರೂ ತಗೊಳ್ಳಿ ಅಮ್ಮ ಪೇಪರ್. ಅಮ್ಮ ಅಮ್ಮ ಎಂದು ನೀನು ಕೂಗ್ತಾ ಇದ್ದೆ. ಆ ಕೂಗನ್ನು ಕೇಳಿದ ತಕ್ಷಣ ನನ್ನ ಕರುಳು ಎದ್ದು ಬಂದು ನನ್ನ ಅಪ್ಪಿದಂತಾಗುತ್ತದೆ. ಮಗು ಒಂದು ಪೇಪರ್ ಕೊಡು. ಯಾರು ನಿನಗೆ ತಂದೆ ತಾಯಿ ಯಾವ ಹೇಳ್ಬೇನಪ್ಪ? ಅಮ್ಮ ನನಗೆ ತಾಯಿ ಇಲ್ಲ. ನಾನು ಹುಟ್ಟಿದ ತಕ್ಷಣ ಸತ್ತು ಸ್ವರ್ಗ ಸೇರಿದರಮ್ಮ. ನನಗೆ ತಂದೆ ಮಾತ್ರ ಇದ್ದಾರೆ. ಅವರು ನಿಜವಾಗ್ಲೂ ದೇವರಂತಾರಮ್ಮ. ಈಗಲಾದರೂ ತೆಗೆದುಕೊಳ್ಳಿ ಅಮ್ಮ ಪೇಪರ್. ತಕ್ಕ ಮಗ ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಕರುಳು ಕತ್ತರಿಸಿದಂತಾಗುತ್ತೆ. ನನಗೆ ಪೇಪರ್ ಬೇಡ, ಈ ದುಡ್ಡನ್ನು ತೆಗೆದುಕೋ. ಬೇಡ ಅಮ್ಮ, ಕಂಡವರ ಹಣಕ್ಕೆ ಕೈವಾಡಬಾರದೆಂದು ನಮ್ಮ ತಂದೆ ಹೇಳಿದ್ದಾರೆ. ಬೇಕಾದ್ರೆ ನೀವು 1 ರೂಪಾಯಿ ಕೊಡಿ. ಕೊಟ್ಟ ದುಡ್ಡನ್ನು ಬೇಡ ಅಂತ ತೆಗೆದುಕೋ. ಇದೇನು ನೀನು ಮಾಡುತ್ತಿರುವ ಕಂಡವರ ಹತ್ರ ಭಿಕ್ಷೆ ಬೇಡಲು ನಾನು ನಿನಗೆ ಬೆಳೆಸಿಲ್ಲ. ಮೊದಲು ಕೊಟ್ಟು ಬಿಡು ಅವರ ಹಣವನ್ನು. ಅಪ್ಪ ನಾನೇನು ತಪ್ಪು ಮಾಡಿಲ್ಲ ಅಪ್ಪ. ನನ್ನನ್ನು ಹೊಡೆಯಬೇಡ. ನೀನೇನು ತಪ್ಪು ಮಾಡಿಲ್ಲ ತಾನೇ? ಹಾಗಿದ್ದರೆ ನಿನ್ನ ಕೈಯಲ್ಲಿದ್ದ ಹಣವನ್ನು ಮೊದಲು ಕೊಟ್ಟು ಬಿಡು ಅವರಿಗೆ. ಅಪ್ಪ ಅಮ್ಮ ಇದ್ದಾಳಲ್ಲ, ನಿನಗೆ ಪ್ರೀತಿಯಿಂದ ಕೊಡ್ತಿದ್ದೀನಿ. ಬೇಡ ಅಂಬಾರ್ದು, ತಗೊಂಡೆ. ಏನು ತಪ್ಪಿಲ್ಲಪ್ಪ. ತಪ್ಪಿಲ್ಲ ಅಂದ್ರೆ ಕೊಟ್ಬಿಡು. ಹುಟ್ಟಿದ ಮಕ್ಕಳನ್ನು ಸಾಕೋ ಯೋಗ್ಯತೆ ಇರದಿದ್ದರೆ ಮಕ್ಕಳನ್ನೇ ಕೆಳೆಯಬೇಕು. ಹುಟ್ಟಿದ ತಕ್ಷಣ ಆ ಕೂಸನ್ನು ತೆಗೆದುಕೊಂಡು ಹೋಗಿ ಎಲ್ಲರ ಕತ್ತಿಚಿಗೆ ಬಿಸಾಕಿ ಬಂದಿದ್ದಾರೆ. ಇಂಥ ಭಿಕ್ಷೆ ಬೇಡುವ ತಾಪತ್ರೆ ಆದ್ರೂ ತಪ್ಪಿತ್ತಲ್ಲ. ಮೈಯಲ್ಲಿ ಎತ್ತರ ಬಿಟ್ಟುಕೊಂಡು ಮಾತನಾಡು ಕತ್ತೆ. ಹುಟ್ಟಿದ ಮಕ್ಕಳನ್ನು ಕತ್ತು ಹಿಚುಕುವ ಪಾಪಿಗಳು ನಾವಲ್ಲ. ನೀವು ಹೃದಯವಿಲ್ಲದ ಕಟುಕರು. ಸಾಕು, ಬಾಯಿ ಮುಚ್ಚೋ ಬಡ ಭಿಕಾರಿ. ಭಿಕ್ಷೆ ಬೇಡುವ ಮಗುವಿಗೆ ಜನ್ಮ ನೀಡಿ ನನಗೆ ನೀತಿ ಪಾಠ ಹೇಳಲು ಬಂದ ಇಡಿಯಟ್. ನಿಮ್ಮಂತ ಬೀದಿ ಭಿಕಾರಿಗಳು ಹೆಚ್ಚಾಗಿರುವುದರಿಂದಲೇ ನಮ್ಮ ದೇಶದಲ್ಲಿ ಭಿಕ್ಷುಕರ ಸಂಖ್ಯೆ ಅಧೋಗತಿಯಲ್ಲಿರುವುದು. ನಮ್ಮ ದೇಶದ ಇತಿಹಾಸವನ್ನು ಬಿಚ್ಚಿ ಹೇಳುತ್ತೇನೆ ಕೇಳೋ ಕತ್ತೆ. ಈ ದೇಶದ ಹೊಸ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ಹಾಕು. ಬೀದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು. ನಿನ್ನಂತ ಶ್ರೀಮಂತರು ಸತ್ತು ಸುಳಿಯುವುದು ಇದೇ ಕನ್ನಡ ಮಣ್ಣು.
ಮಣ್ಣಿನ ಮಕ್ಕಳಾಗಿ ಹುಟ್ಟಬೇಕೆ, ಮಣ್ಣಿನ ಮಕ್ಕಳಾಗಿ ಬಾಳಬೇಕು. ಕಂಡಲ್ಲಿ ಬಾಯಿ ಹಾಕುವ ಹಂದಿ ಆಗಬಾರ್ದು. ಎಲ್ಲರೂ ಬರ್ಬೇಕು, ಅಲ್ಲಿ ಒಬ್ರು ಅಲ್ಲ. ರಸ್ತೆಯಲ್ಲಿ ಈ ರೀತಿ ವಾದ ಮಾಡುತ್ತಾ ನಿಲ್ಲುವುದು ತಪ್ಪಾಗುತ್ತದೆ. ಬನ್ನಿ ಹೋಗೋಣ. ಅಡ್ಡ ಐತದ ಶಾಂತೇಶ, ನನ್ನನ್ನು ಈನ ಪ್ರಾಣಿಗೆ ಹೋಲಿಸಿ ಮಾತನಾಡ್ತೀಯಾ? ಇದರ ಪರಿಣಾಮ ಮುಂದೆ ಕಾದು ನೋಡು. ಸೇಡಿಗೆ ಸೇಡು ನಾವು ತೀರಿಸಿಕೊಳ್ಳದಿದ್ದರೆ ಬಿಡಲಾರೆ, ಬರ್ತೇನೆ. ಹೋಗು, ನನಗೆ ಎಚ್ಚರ ಹೇಳಲು ಬಂದಿದ್ದಾನೆ ದ್ರೋಹಿ. ಅಪ್ಪ ಅಪ್ಪ ಸರಿಯಾದ ಪಾಠವನ್ನೇ ಕಲಿಸಿದ್ರಿ ಆ ಪಾಪಿಗಳಿಗೆ. ಈಗ ಸದ್ಯ ಓದ್ತಾಯ್ತು, ಬಾರಪ್ಪ ಮನೆಗೆ ಹೋಗೋಣ. ಮಗು ಬಾಲು, ಆಗಲೇ ನಿನಗೆ ಆವೇಶದಲ್ಲಿ ಕೆನ್ನೆಗೆ ಹೊಡೆದು ಬಿಟ್ಟೆ. ಪೆಟ್ಟಾಯ್ತೇನೋ ಕಂದ? ಇಲ್ಲಪ್ಪ, ನನಗೇನು ಪೆಟ್ಟಾಗಿಲ್ಲ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೀರಿ, ಅಷ್ಟೇ ಬಿಡಪ್ಪ. ನಿಜವಾಗಿಯೂ ನೀನು ನನಗಿಂತ ಬುದ್ಧಿವಂತನಪ್ಪ. ಮಗು ಬಾಲು, ನಿನ್ನಂತ ಕಂದ ನನಗೆ ಸಿಕ್ಕಿತು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಬಾರು, ನೀನು ಊಟ ಮಾಡದೆ ಬಹಳ ಹೊತ್ತಾಯ್ತು. ಬನ್ನಿ ಹೋಗೋಣ, ಮನೆಗೆ ಹೋಗಿ ಊಟ ಮಾಡೋದು. ಸುಮ್ಮನೆ ಹೋಗ್ಲಿ. ಬಾಳೆಂಬ ಹಾಲದಲ್ಲಿ